ಹಾಯ್, ವೆಲ್ಕಮ್ ಬ್ಯಾಕ್ ಟು ಶರವ್ಯ ಯೂಟ್ಯೂಬ್ ಚಾನಲ್. ಇವತ್ತು ಬೇಬಿಗೆ ವ್ಯಾಕ್ಸಿನೇಷನ್ಗೆ ಅಂತ ಹೋಗ್ತಾ ಇದ್ದೀವಿ. ಅಂದರೆ ಇವತ್ತು 1.5 ಮಂತಿನ ವ್ಯಾಕ್ಸಿನೇಷನ್. ಅಂದರೆ ಗೊತ್ತಿರುತ್ತಲ್ಲ, 6 ವೀಕ್ಸ್ ಟು 8 ವೀಕ್ಸ್ ಒಳಗಡೆ ಒಂದು ವ್ಯಾಕ್ಸಿನ್ ಇರುತ್ತೆ. ಹುಟ್ಟಿದಾಗ ವ್ಯಾಕ್ಸಿನ್ ಕೊಟ್ಟಿರ್ತಾರೆ, BCG ವ್ಯಾಕ್ಸಿನ್. ಇವಾಗ ಸೆಕೆಂಡ್ ವ್ಯಾಕ್ಸಿನ್ ಅಂದರೆ 1.5 ಮಂತಿಂದ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಇವಾಗ 7 to 8 ವೀಕ್ಸ್ ಅನಿಸುತ್ತೆ. ಇವಾಗ ಹೋಗ್ತಾ ಇದ್ದೀವಿ ನಾವು ವ್ಯಾಕ್ಸಿನೇಷನ್ಗೆ. ಎಲ್ಲಿ ಅಂದರೆ ಕ್ಲೌಡ್9ಅಲ್ಲೇ. ನಾವು ಯಾಕಂದರೆ ಅಲ್ಲೇ ಎಲ್ಲ ತೋರಿಸಿರೋದ್ರಿಂದ ಫಸ್ಟ್ನಿಂದ ಅಲ್ಲೇ ವ್ಯಾಕ್ಸಿನೇಷನ್ ಕೂಡ ತೊಗೊಳ್ಳೋಣ ಅಂತ ತೊಗೊತಾ ಇದ್ದೀವಿ. ಬನ್ನಿ ಹೇಗಿರುತ್ತೆ ನೋಡೋಣ ವ್ಯಾಕ್ಸಿನೇಷನ್ ಅಲ್ಲಿ ಅಂತ. ಬಿಕಾಸ್ ನಾವು ಕೂಡ ಫಸ್ಟ್ ಟೈಮ್ ಅಲ್ಲಿ ವ್ಯಾಕ್ಸಿನೇಷನ್ ಮಾಡಿಸ್ತಿರೋದು. ಅವತ್ತು ಫ್ರೈಡೇ ಆಗಿರೋದ್ರಿಂದ ಹಾಸ್ಪಿಟಲಲ್ಲಿ ಯಾರೂ ಇರಲಿಲ್ಲ. ನಾವು ಆ್ಯಕ್ಚುಲಿ ಆಫ್ಟರ್ನೂನ್ ರೀಚ್ ಆಗಿದ್ದು. ಸೊ ರೀಚ್ ಆದ ತಕ್ಷಣ ಅಲ್ಲಿ ಈಶ್ವರು ವ್ಯಾಕ್ಸಿನೇಷನ್ ಪ್ಯಾಕೇಜ್ ತೊಗೊಳ್ಳೋಣ ಅಂತಿದ್ವಿ. ಸೊ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ದ. ಅಂದರೆ ಇದು 6 ಮಂತ್ಸ್ ಅಪ್ ಟು 6 ಮಂತ್ಸ್ವರೆಗೂ ಕ್ಲೌಡ್9ನಲ್ಲಿ ಒಂದು ಪ್ಯಾಕೇಜ್ ಇರುತ್ತೆ. ಅದಾದಮೇಲೆ ಒಂದು ಪ್ಯಾಕೇಜ್ ಇರುತ್ತೆ. ಸೊ ನಾವು ವಿಲ್ ಗೋ ಫಾರ್ 6 ಮಂತ್ ಅಂತ ಹೇಳಿಬಿಟ್ಟು ಅದನ್ನು ತೊಗೊಳ್ಳೋಣ ಅಂದ್ಕೊಂಡ್ವಿ. ಎಷ್ಟು ಪ್ರೈಸು ಮತ್ತು ಏನೇನು ಕವರ್ ಆಗುತ್ತೆ, ಏನು ಡಿಫ್ರೆನ್ಸು ಗೌರ್ಮೆಂಟ್ ವ್ಯಾಕ್ಸಿನೇಷನ್ ಪ್ರೈವೇಟ್ ವ್ಯಾಕ್ಸಿನೇಷನ್ ಅಂತ ಎಲ್ಲ ನೋಡ್ಕೊಬರೋಣ ಅಂತ ಹೋಗಿದ್ದ. ಆ್ಯಕ್ಚುಲಿ ನಾವು ತೊಗೊಂಡಿದ್ದು ಪೇಯ್ನ್ಲೆಸ್. ನಾವು ಪ್ರೈವೇಟಲ್ಲಿ ಪಾಪಗೆ ಹಾಕಿಸ್ಬೇಕು ಅಂದ್ಕೊಂಡಿದ್ದೆ, ಪೇಯ್ನ್ಲೆಸ್ ಹಾಕಿಸ್ಬೇಕು ಅಂತ. ಗೌರ್ಮೆಂಟಲ್ಲೂ ಸಿಗುತ್ತೆ, ಅದು ಪೇಯ್ನ್ ಇರುತ್ತೆ ಅಂತ ನಾವು ಹಾಕ್ಸಿದ್ದು. ಪೇಯ್ನ್ಲೆಸ್ಸಲ್ಲಿ ನಿಮಗೆ ಅದರಲ್ಲೂ 2 ಟೈಪ್ಸ್ ಬರುತ್ತೆ ಕ್ಲೌಡ್9ನಲ್ಲಿ. ಅಂದರೆ ಒಂದು ಬ್ರ್ಯಾಂಡ್ ಮೇಲೆ, ಡಿಫ್ರೆಂಟ್ ಬ್ರ್ಯಾಂಡ್ ಮೇಲೆ ಡಿಪೆಂಡು, ಮತ್ತು ಸಮ್ ಚೇಂಜಸ್ ಏನೋ ಇರುತ್ತಂತೆ. ಅಂದರೆ ಸ್ವಲ್ಪ ಏನೋ ಇದು 10 ಇರುತ್ತೆ, ಅದು 13 ಇರುತ್ತೆ ವೇರಿಯಂಟ್ ಅಂತ ಏನೋ ಹೇಳಿದರು. ಅಷ್ಟೇ ಡಿಫ್ರೆನ್ಸು, ಇನ್ನೇನು ಇಲ್ಲ. ಪೇಯ್ನ್ಲೆಸ್ಸಲ್ಲೂ 2 ಇರುತ್ತೆ ಅಂದರು. ನಾವು ನಾರ್ಮಲ್ 10 ಇರೋದೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಪೇಯ್ನ್ಲೆಸ್ದು. This still has a little bit of discharge-like thing. This one? Yeah, like we are discharge applying is there. that ointment, which are you given? T-back you are applying. Okay. I think after that it was a little Better. drop. Yeah, it is better. Hello. ಹಂಗೆ ಕನ್ಸಲ್ಟೇಷನ್ ಕೂಡ ಮಾಡಿಸಿದ್ವಿ. ಸೊ ಡಾಕ್ಟರ್ ಚೆಕಪ್ ಮಾಡ್ತಿದ್ದಾರೆ. ಅಂದರೆ ನಾವು ಪೇಯ್ನ್ಲೆಸ್ ಎಷ್ಟು ಕಾಸ್ಟ್ ಆಯಿತು ಅಂತಂದರೆ 26,999, ಅಂದರೆ ಆಲ್ಮೋಸ್ಟ್ 27,000 ಕಾಸ್ಟ್ ಆಯಿತು. ಇದನ್ನೇ ನಾವು ಪ್ಯಾಕೇಜಲ್ಲಿ ತೊಗೊಂಡಿದ್ದು. ಅಂದರೆ ಅಪ್ ಟು 6 ಮಂತ್ಸ್ವರೆಗೂ ಏನೇನು ವ್ಯಾಕ್ಸಿನೇಷನ್ ಇನ್ಕ್ಲೂಡ್ ಇರುತ್ತೆ ಎಲ್ಲನೂ ಅದರಲ್ಲೇ ಪ್ಯಾಕೇಜಲ್ಲಿ ಕವರ್ ಆಗುತ್ತೆ. ಸೊ ಇವಾಗ ಪಾಪ ವ್ಯಾಕ್ಸಿನೇಷನ್ ಕೊಡೋಣ ಅಂತ ಡಾಕ್ಟರ್ ಕೊಡ್ತಿದ್ದಾರೆ. Don't hold. Leave it. So he wants to know. Dan. Check once more. I'll wait not, Bobby. Wait not. Chapal tagi. Don't hold me. Sticker. Come. Vaccine. Don't feed immediately. After 15 minutes you can feed. Okay. ಆಮೇಲೆ ವ್ಯಾಕ್ಸಿನೇಷನ್ ಆದಮೇಲೆ ಅವ್ರು ಪ್ಯಾರಾಸಿಟಮಲ್ ಡ್ರಾಪ್ಸ್ ಬರ್ಕೊಂಡು ಕೊಟ್ಟಿದ್ರು. ಜ್ವರಕ್ಕೆ ಫೀವರ್ ಬಂದರೆ ಇನ್ ಕೇಸ್ ಅಂತ. ಆ್ಯಕ್ಚುಲಿ 99.5 ಮೇಲೆ ಫೀವರ್ ಬಂದರೆ ಹಾಕ್ಬೇಕಂತ ಹೇಳಿದರು. ಸೊ ತೊಗೊಂಡು ಹೋಗಿರೋಣ ಎಮರ್ಜೆನ್ಸಿಗೆ ಅಂತ. ಅಷ್ಟೊಳಗೆ ಕೂಡ ತೊಗೊಂಬರೋಕ್ಕೆ ಹೋದೆ ಫಾರ್ಮಸಿನಲ್ಲಿ. ನಾವು ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಬಟ್ ಅಷ್ಟರಲ್ಲಿ ಪಾಪು ತುಂಬ ಅಳ್ತಿತ್ತು. ಸೊ ಸಮಾಧಾನ ಮಾಡೋಣ ಅಂತ ಪಾಪು ನಿಂತ್ಕೊಂಡು ಅಲ್ಲೇ ಸುಮ್ಮನೆ ವಾಕ್ ಮಾಡಿಸ್ತಿದ್ದೆ ಅಷ್ಟೇ. ಸ್ವಲ್ಪ ವಾಕ್ ಮಾಡಿರೋಳು ಯಾವಾಗಲೂ ಅಳೋದು ಕಮ್ಮಿ ಮಾಡ್ತಾಳೆ. ಸೊ ವಾಕ್ ಮಾಡಿಸ್ತಿದ್ದೆ. ಹೆಂಗಿದ್ರು ಇಂಜೆಕ್ಷನ್ ಅಂದರೆ ಪೇಯ್ನ್ ಆಗೇ ಆಗುತ್ತಲ್ಲ ಪಾಪ. ಫುಲ್ ಇಂಜೆಕ್ಷನ್ ಕೊಟ್ಟಿರೋದಕ್ಕೆ, ವ್ಯಾಕ್ಸಿನ್ ಕೊಟ್ಟಿರೋದಕ್ಕೆ ಹೇಳ್ತಿದ್ದಾರೆ 15 ಮಿನಿಟ್ಸ್ ತನಕ ಫೀಡ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಎತ್ಕೊಂಡು ಓಡಾಡ್ತಿದ್ದಾರೆ ಅಷ್ಟೇ. ಕ್ಲೌಡ್9 ಬೇಬಿ ವ್ಯಾಕ್ಸಿನೇಷನ್ ಆಗಿದೆ. ಇವಾಗ ಮನೆಗೆ ಹೋದ್ಮೇಲೆ ನೋಡಬೇಕು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ. ಅಲ್ಲಿ ಜಾಸ್ತಿ ನಳ್ಳಿಲ್ಲ, ಸ್ವಲ್ಪ ಅಟ್ಲಸ್ ಮಲ್ಕೊಂಡ್ಬಿಟ್ಟಿದ್ದಾಳೆ. ನಾನು ಹೇಳ್ತಾಳೆ ಜೋರಾಗಿ ಅಂದ್ಕೊಂಡೆ, ಬಟ್ ಹತ್ತಿಲ್ಲ, ಮಲ್ಕೊಂಡ್ಬಿಟ್ಟಿದ್ದಾಳೆ. ನೋಡಬೇಕು ನಾಳೆ ನಾಡ್ದು ಫೀವರ್ ಬರುತ್ತಾ ಹೇಗೆ. ಇವಾಗ ಚೆನ್ನಾಗಿದ್ದಾಳೆ. ಹಿಂಗೆ ಇದ್ರೆ ಸಾಕು, ಫೀವರ್ ಬರಲಿಲ್ಲ ಅಂದರೆ ಸಾಕು. ಆ್ಯಕ್ಚುಲಿ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಬೇಜಾರಾಗ್ತಿತ್ತು. ಬಟ್ ಓಕೆ, ಚೆನ್ನಾಗಿದ್ದಾಳೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. 20 ಮಿನಿಟ್ಸ್ ಆಯ್ತು ಅಷ್ಟೇ ಬಂದು. ಅಲ್ಲ ಶುರು ಅಷ್ಟೇ
ಯಾರೆಲ್ಲ ನಮ್ಮ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಮತ್ತು ಕಂಪ್ಲೀಟ್ ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.